ಕೆಲವು ಮಸೀದಿಗಳಿಗೆ ಏನು ಬರ್ತಾ ಇದ್ದಾರೆ ಜನ, ಅದರಲ್ಲಿ ಸಾಕಷ್ಟು ಜನ ಒಂದು 7-8 ಜನರ ಗುಂಪು ಬೇರೆ ಬೇರೆ ಮಸೀದಿಗಳಿಗೆ ಯಾರು ಹೋಗ್ತಿದ್ದಾರೆ ಅವರು ಇಲ್ಲಿಯವ್ರು ಲೋಕಲ್ಸ್ ಅಲ್ಲ, ಅವರು ನಮ್ಮ ದೇಶದವ್ರಂಗೆ ಅನಿಸೋದಿಲ್ಲ, ಬೇರೆ ಹೊರ ದೇಶದವ್ರಂತೆ ಅನ್ನಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಕೊಡ್ರಿ ಅಂಥೇಳಿ ನಾನು ನಮ್ಮ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ. ಕೆಲವು ಜನ ಜಾಗೃತ ನಾಗರಿಕರು ನನಗೆ ಹೇಳಿದರು ಇದ್ರ ಬಗ್ಗೆ. ಈ ರೀತಿ ನಾವೆಲ್ಲ ನಮ್ಮ ಮನೆ ಸುತ್ತಮುತ್ತಲ ಏನು ಮಸೀದಿ ಐತಿ ಆ ಮಸೀದಿಗೆ ಬರುವಂಥ ಜನ ಲೋಕಲ್ಸ್ ಅನ್ನಿಸ್ತಾ ಇಲ್ಲ. ನಾನು ಅವರು ಬಾಂಗ್ಲಾದೇಶರೇನು ಅಂತ ವಿಚಾರ ಮಾಡಿದೆ. ಅವ್ರು ಬಾಂಗ್ಲಾದೇಶರಂತೂ ಅನ್ನಿಸ್ತಾ ಇಲ್ಲ, ಅವ್ರು ಪಾಕಿಸ್ತಾನ ಕಡೆಯವರು ಅನ್ನಿಸ್ತಾ ಇದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿರಿ ಅಂತ ಹೇಳಿದ್ರು. ಅದಾದಮೇಲೆ 2-3 ಬೇರೆ ಬೇರೆ ಜನರು ಕೂಡ ಅದೇ ವಿಷಯವನ್ನು ನನಗೆ ಕೊಟ್ಟರು. ಇದು ಅತಿ ಸೂಕ್ಷ್ಮ ವಿಷಯ ಆಗಿದ್ದರಿಂದ ನಾನು ಕಮಿಷನರಿಗೆ ಫೋನ್ ಮಾಡಿ ಈ ರೀತಿ ನನಗೆ ಇನ್ಫಾರ್ಮೇಷನ್ ಬಂದೈತಿ, ನನಗೆ ಇನ್ಫಾರ್ಮೇಷನ್ ಕೊಟ್ಟಂಥ ವ್ಯಕ್ತಿಗಳು ಇವರು, ಅವ್ರದ್ದು ಫೋನ್ ನಂಬರ್ ಇದೈತಿ, ಇಂಥವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನ್ ತೆಗೆದುಕೊಳ್ರಿ, ಅದ್ರ ಬಗ್ಗೆ ಈ ಕೂಡಲೇ ಆ್ಯಕ್ಷನ್ ತೆಗೆದುಕೊಳ್ರಿ. ಯಾಕಂದರೆ ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡ ಕಳೆದೈತಿ. ದೇಶ ವಿರೋಧ ಶಕ್ತಿಗಳು ಏನು ಸ್ಲೀಪರ್ ಸೆಲ್ ರೆಗ್ಯುಲರ್ ಇರ್ತಾರೆ ಅವರು ಆ್ಯಕ್ಟಿವೇಟ್ ಆಗಿರುವಂಥ ಚಾನ್ಸ್ ಇರ್ತೈತಿ. ಹಾಗಾಗಿ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ರಿ ಅಂತ ನಾನು ಕಮಿಷನರಿಗೆ ಹೇಳಿದೆ. ಅದಲ್ಲದೆ ಪತ್ರವನ್ನು ಕೂಡ ಕಮಿಷನರಿಗೆ ಬರೆದೆ, ಅದೇ ರೀತಿ ಹೋಮ್ ಮಿನಿಸ್ಟ್ರಿಗೂ ಕೂಡ ಗೃಹ ಮಂತ್ರಿಗಳಿಗೂ ಕೂಡ ಪತ್ರವನ್ನು ಬರೆದೆ. ಈ ಪತ್ರ ಆಯ್ತಲ್ಲ ನಾನು ಪತ್ರಿಕಾ ವರದಿಗಾರರಿಗೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡಲಿಲ್ಲ. ಯಾಕಂತಂದ್ರೆ ಈ ವಿಷಯ ಹೊರಗೆ ಬಂತಂದ್ರೆ ಆ ಜನರು ಆ್ಯಕ್ಟಿವೇಟ್ ಅವ್ರ ಜಾಗ ಚೇಂಜ್ ಮಾಡುವಂಥದ್ದು ಅಥವಾ ಜಾಗೃತರಾಗುವಂಥ ಚಾನ್ಸ್ ಇರ್ತೈತಿ ಅಂತ ಈ ವಿಷಯ ನಾನು ಎಲ್ಲೂ ಹೊರಗೆ ಹೇಳಕ್ಕೆ ಹೋಗಿದ್ದಿಲ್ಲ. ಮೇ 10ಕ್ಕೆ ಪತ್ರ ಕೊಟ್ಟರು ಕೂಡ ಇವತ್ತಿನ ದಿನ ತನಕನೂ ಒಂದೇ ಒಂದು ಕೆಲಸ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಧಾರವಾಡದ ಪೊಲೀಸ್ ಕಮಿಷನರು ಅವ್ರ ಸಿಬ್ಬಂದಿ ವರ್ಗದವರು ಮಾಡಿಲ್ಲ. ಇದ್ರ ಜೊತೆ ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ಗಳು ನಮಗೆ ಗೊತ್ತಾಗಿದ್ದಾವೆ. ಮೇ 2ನೇ ತಾರೀಕಿನಿಂದ ಮೇ 10ನೇ ತಾರೀಕಿನ ತನಕ, ಇದೇ ತಿಂಗಳ ಮೇ 2ನೇ ತಾರೀಕಿನಿಂದ ಮೇ 10ನೇ ತಾರೀಕಿನ ತನಕ ಅತ್ಯಂತ ಹೆಚ್ಚಿನ ಪ್ರಮಾಣದ ಸಿಮ್ಗಳು ಮಾರಾಟ ಆಗೈತಿ. ಒಬ್ಬರೇ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ 4-5 ಜನರ ಹೆಸರಲ್ಲೇ, ಇನ್ನೊಬ್ಬ ವ್ಯಕ್ತಿ ಇನ್ನೂ 4-5-6 ಜನರ ಹೆಸರಲ್ಲೇ, ಈ ರೀತಿ ದೊಡ್ಡ ಪ್ರಮಾಣದ ಸಿಮ್ಗಳ ಖರೀದಿ ಆಗೈತಿ. ಈ ಮೊಬೈಲ್ ಸಿಮ್ಗಳನ್ನು ಯಾರು ಖರೀದಿ ಮಾಡಿದರು, ಯಾಕೆ ಖರೀದಿ ಮಾಡಿದರು, ಅವರು ಅದನ್ನು ಯಾವ ರೀತಿ ಮಲ್ಟಿಮೀಡಿಯಾ ವಾರ್, ನಮ್ಮ ದೇಶದ ಸ್ವಾಯತ್ತತೆ ಬಗ್ಗೆ, ನಮ್ಮ ದೇಶದ ವಿಚಾರಗಳ ಬಗ್ಗೆ ಅದರ ವಿರುದ್ಧವಾಗಿ ಬಳಸೋಕೆ ಆ ಸಿಮ್ಗಳ ಉಪಯೋಗ ಆಗ್ತಾ ಇದ್ದಾವೇನೋ, ಯಾವ ರೀತಿ ಸೋಷಿಯಲ್ ಮೀಡಿಯಾ ಮೆಸೇಜಸ್ ಆ ಸಿಮ್ಗಳನ್ನು ಉಪಯೋಗ ಮಾಡಿ ಪ್ರಚಾರ ಮಾಡ್ತಿದ್ದಾರೆ, ದೇಶ ವಿರೋಧಿ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕಾಗಿದೆ. ಆದರೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಯಲ್ಲಿ ಇಳಿದಿದ್ದಾರೆ. ಯಾವುದೇ ರೀತಿಯ ಜನರಿಗೆ ಅನುಕೂಲ ಆಗುವಂಥ ಕೆಲಸ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾಯಿಲ್ಲ. ಇವತ್ತು ಮಟಕಾ ದಂಧೆ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ, ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಅತ್ಯಂತ ಸರಳವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿದ್ದಾವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಬೇಜಾರಾಗಿದ್ದಾರೆ.